ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಮದುವೆ ಅನ್ನುವುದು ಒಂದು ದಿನದ ಆಟವಲ್ಲ, ಆಲೋಚಿಸಿ ಹೆಜ್ಜೆ ಇಡಿ. ಜೀವನ ಸಂಗಾತಿಯು ಆಯ್ಕೆಯಲ್ಲಿ ಎಷ್ಟೇ ಎಚ್ಚರಿಕೆ ವಹಿಸಿದರೂ ಸಾಲದು. ಯಾಕೆಂದರೆ ಒಂದು ತಪ್ಪನಿಂದ ಜೀವನವಿಡೀ ಕೊರಗಬೇಕಾದ ಬರಬಹುದು. ಮದುವೆ ಅನ್ನುವುದು ಒಂದು ದಿನದ ಆಟವಲ್ಲ, ಇದು ಜೀವನ ಪೂರ್ತಿಯಾಗಿ ಸಂಗಾತಿ ಜೊತೆಗೆ ಬಾಳುತ್ತೇವೆ ಎನ್ನುವುದನ್ನು ಅಧಿಕೃತವಾಗಿ ಘೋಷಿಸುವಂತಹ ಸುಸಂದರ್ಭ. ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಅಪ್ಪ ಅಮ್ಮ ಹುಡುಕಿದ ಅವರ ಅಥವಾ ವಧುವನ್ನು ಮದುವೆಯಾಗುತ್ತಿದ್ದರು. ಆದರೆ ಈಗ ಕಾಲ ಸಂಪೂರ್ಣವಾಗಿ ಬದಲಾಗಿದೆ. ಪ್ರತಿಯೊಬ್ಬರು ತಮ್ಮ ಸಂಗಾತಿಯನ್ನು ತಾವೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಅದರಲ್ಲೂ ಮಹಿಳೆಯರು ಕೂಡ ತಮ್ಮ ಸಂಗಾತಿಯು ಆಯ್ಕೆಯಲ್ಲಿ ಹಿಂದೆ ಬಿದ್ದಿಲ್ಲ. ಇದಕ್ಕೆ ಹಲವಾರು ವಧುವರ ಅನ್ವೇಷಣೆ ಮಾಡುವ ವೆಬ್ಸೈಟ್ಗಳು ಕೂಡ ಇದೆ. ಇದರ ಹೊರತಾಗಿ ಸಹೋದ್ಯೋಗಿಗಳ ಮಧ್ಯೆ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಪ್ರೇಮಾಂಕರವಾಗಿ ಬಳಿಕ ಮದುವೆಯಾಗುವುದು ಇದೆ. ಇದರ ಇಲ್ಲಿ ನಾವು ಹೇಳಲು ಹೊರಟಿದ್ದೇವೆ ಜೀವನ ಸಂಗಾತಿಯು ಆಯ್ಕೆ ಬಗ್ಗೆ. ನಾನು ಹೇಳಲಾಗಿದೆ ಈಗ ಜೀವನ ಸಂಗಾತಿ ಆಯ್ಕೆಯು ಸರಿಯಾಗಿದ್ದರೆ ಆಗ ಜೀವನವು ಸುಗಮವಾಗಿರುವುದು. ಅವಸರದ ಆಯ್ಕೆ, ಯಾರದೋ ಒತ್ತಡಕ್ಕೆ ಕಟ್ಟು ಬಿದ್ದು ಮಾಡುವ ಆಯ್ಕೆ ಖಂಡಿತವಾಗಿಯೂ ನಿಮ್ಮ ಜೀವನವನ್ನು ನರಕ ಮಾಡಿಬಿಡುವ ಸಾಧ್ಯತೆಗಳಿರುವುದು. ಜೀವನ ಸಂಗಾತಿಯು ಆಯ್ಕೆಯನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಮಾಡಿಕೊಳ್ಳಬೇಕು ಹಾಗೂ ಯಾವೆಲ್ಲ ಪ್ರಶ್ನೆಗಳು ಕೇಳಿ ಕ್ಲಿಯರ್ ಮಾಡಿಕೊಳ್ಳಬೇಕು ಎಂಬುದನ್ನು ಈ ಸ್ಟೋರಿಯಲ್ಲಿ ಮೂಲಕ ಹೇಳಲಾಗಿದೆ. ಇದನ್ನು ನೀವು ತಿಳಿಯಿರಿ ಮತ್ತು ಸುಖ ಸಂತೋಷದಿಂದ ಕೂಡಿದ ವೈವಾಹಿಕ ಜೀವನ ನಡೆಸಿ. ಕಷ್ಟಗಳನ್ನೆಲ್ಲ ಎದುರಿಸುವ ಜೊತೆಗೆ ನಗುಮುಖ ಇರಬೇಕು. ಮದುವೆಯ ಅನ್ನುವುದು ಅಷ್ಟು ಸುಲಭ ಮಾತು, ಹೂವಿನ ಹಾಸಿಗೆಯಾಗಿರಲಿಲ್ಲ. ಕೆಲವೊಂದು ಸಲ ಉದ್ಯೋಗ ಕಳೆದುಕೊಳ್ಳಬೇಕಾಗಬಹುದು, ಮನೆ ಬದಲಾಯಿಸುವುದು, ಮಕ್ಕಳಾಗುವುದು ಅಥವಾ ಕೆಲವೊಂದು ಸಮಸ್ಯೆಗಳು ನಿಭಾಯಿಸುವುದು. ಹೀಗೆ ಹಲವಾರು ಅಡೆತಡೆಗಳನ್ನು ಎದುರಿಸಬೇಕು. ಈ ಕಾರಣದಿಂದಾಗಿ ನಿಮ್ಮ ಸಂಗಾತಿಯ ಇಂತಹ ಪರಿಸ್ಥಿತಿ ನಿಭಾಯಿಸುವ ಮುಖದಲ್ಲಿ ನಗು ಮೂಡಿಸಬೇಕು. ನಂಬಿಕೆ ವಿಶ್ವಾಸದ ವಿಷಯದಲ್ಲಿ ಮದುವೆ ಎನ್ನುವುದು ತುಂಬ ದೀರ್ಘಕಾಲದ ಸಂಬಂಧವಾಗಿರುವುದು. ಇದರಿಂದಾಗಿ ಸಂಗಾತಿ ಆಯ್ಕೆ ವೇಳೆ ನಿಮ್ಮೊಂದಿಗೆ ಯಾವಾಗಲೂ ವಿಶ್ವಾಸದಿಂದ ಇರುತ್ತಾನೆ ಎಂದು ದೃಢಪಡಿಸಿಕೊಳ್ಳಬೇಕು. ವಿಶ್ವಾಸಾರ್ಹ ವ್ಯಕ್ತಿ ಆಯ್ಕೆ ಮಾಡಿ ಮತ್ತು ನಿಮಗಿಂತಲೂ ಹೆಚ್ಚು ಆತನ ಮೇಲೆ ನಂಬಿಕೆ ಇರಬೇಕು. ಆಹಾರ ಆಯ್ಕೆಯು ವೈವಿಧ್ಯವಾಗಿ ಇರುವಂತಹ ಹದ್ದು. ಇದನ್ನು ಯಾರ ಮೇಲೂ ಹೇಳಲು ಆಗದು. ಹೀಗಾಗಿ ನೀವು ಮದುವೆಯ ಮೊದಲು ನಿಮ್ಮ ಆಹಾರ ಕ್ರಮದ ಬಗ್ಗೆ ತಿಳಿಸಿ. ನಿಮ್ಮ ಸಂಗಾತಿಯು ಸಸ್ಯಾಹಾರಿಯಾಗಿ ನೀವು ಮಾಂಸಾಹಾರಿಯಾಗಿದ್ದರೆ ಆಗ ಭವಿಷ್ಯದಲ್ಲಿ ತೊಂದರೆ ಆಗುವುದು. ಹೀಗಾಗಿ ನೀವು ಆಹಾರದ ಆಯ್ಕೆ ಬಗ್ಗೆ ಸರಿಯಾದ ತಿಳಿದುಕೊಂಡು ಮುಂದಿನ ಆಯ್ಕೆ ಮಾಡಿ. ಪ್ರೀತಿ ಹಾಗೂ ಆರೋಗ್ಯ ಭಿನ್ನ ವಿಚಾರ, ಇದರ ಬಗ್ಗೆ ನೀವು ಗಮನಿಸುವುದು ಅಗತ್ಯ. ಮದುವೆ ಬಳಿಕ ಸ್ನೇಹಿತರು. ಆಧುನಿಕ ಯುಗದ ಕೆಲವರಿಗೆ ತಮ್ಮ ಸಂಗಾತಿಗಳಿಗೂ ಸ್ನೇಹಿತರ ಜೊತೆ ಹೆಚ್ಚು ಬೇರೆಯಬಾರದು ಎನ್ನುವ ಮನೋಭಾವವನ್ನು ಇರುವುದು. ಇಂದು ಹುಡುಗ ಹುಡುಗಿ ಎನ್ನುವ ಭೇದ ಭಾವವು ಇಲ್ಲದೆ ಇರುವ ಕಾರಣ ಸ್ನೇಹಿತರ ಬಳಗಾದರೂ ಇದು ಸಾಮಾನ್ಯ. ಹೀಗಾಗಿ ಮದುವೆ ಬಳಿಕ ಪತ್ನಿಗೆ ಯಾರಾದರೂ ಒಳ್ಳೆಯ ಹುಡುಗ ಸ್ನೇಹಿತರನಿದ್ದರೆ ಆಗ ಸಮಸ್ಯೆ ಕಾಡಬಹುದು. ಇದಕ್ಕಾಗಿ ಇಂತಹ ವಿಚಾರವನ್ನು ಮದುವೆಗೆ ಮೊದಲೇ ತೀರ್ಮಾನಿಸುವುದು ಸೂಕ್ತ. ಫ್ಯಾಮಿಲಿ ಪ್ಲ್ಯಾನಿಂಗ್. ಮದುವೆ ಬಳಿಕ ತಕ್ಷಣವೇ ಮಕ್ಕಳು ಬೇಕು ಎಂದು ಕೆಲವು ದಾಂಪತ್ಯ ಇಷ್ಟಪಟ್ಟರೆ, ಇನ್ನು ಕೆಲವು ದಾಂಪತ್ಯವು ಇದನ್ನು ಮುಂದೂಡುವವರು ಮಗುವಿಗೆ ಬಗ್ಗೆ ಅಭಿಪ್ರಾಯವೇನು ಎಂದು ತಿಳಿಯಿರಿ. ಇಬ್ಬರು ನೀವು ಒಂದೇ ರೀತಿಯಾಗಿ ಇಲ್ಲದೆ ಇದ್ದರೆ ಆಗ ಸಮಸ್ಯೆಯು ಕಾಡುವುದು. ಮಕ್ಕಳ ಪಾಲನೆ, ವಿದ್ಯಾಭ್ಯಾಸ ಇತ್ಯಾದಿಗಳ ಬಗ್ಗೆ ಕೂಡ ಮೊದಲ ಆಲೋಚನೆ ಮಾಡಿ. ಜವಾಬ್ದಾರಿಗಳು. ನಿಮ್ಮ ಜೀವನದ ಹಲವು ಸಾಮಾನ್ಯ ಸಂದರ್ಭಗಳಲ್ಲಿ ಕೆಲವೊಂದು ಬಾರಿ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ನೀವು ಜಾರಿಕೊಳ್ಳುವ ರೀತಿಯಲ್ಲಿ ವರ್ತಿಸುತ್ತೀರಿ. ಆದರೆ ಮದುವೆಯ ನಂತರ ದಿನಗಳಲ್ಲಿ ಇದು ಸಾಧ್ಯವಿಲ್ಲ. ಅಶ್ಲೂಕ ಹೇಳುವುದಾದರೆ ವರ್ಷಗಳು ಕಳೆದಂತೆ ನಿಮ್ಮ ಸಂಸಾರಕ್ಕೆ ಸಂಬಂಧಿಸಿದ ಜವಾಬ್ದಾರಿಗಳು ಹೆಚ್ಚುತ್ತಲೇ ಹೋಗುತ್ತವೆ. ಜವಾಬ್ದಾರಿಗಳು ಎಂದರೆ ಕೇವಲ ನಿಮ್ಮ ಗುರಿಗಳಷ್ಟೇ ಆಗಿರುವುದಿಲ್ಲ. ಬದಲಾಗಿ ನೀವು ಒಬ್ಬರನ್ನು ಮದುವೆಯಾದ ತಕ್ಷಣ ಅವರು ನಿಮ್ಮವರಾಗಿರುತ್ತಾರೆ. ಅಂದ ಮೇಲೆ ಅವರ ಜವಾಬ್ದಾರಿಯು ನಿಮ್ಮ ಹಗಲ
ಹೆಗಲ ಮೇಲೆ ಬೀಳುತ್ತದೆ. ಹಾಗಾಗಿ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಸರಿಯಾಗಿ ಹೇಳುತ್ತೇವೆ, ಕೇಳ್ಕೊರಿ. ಹಣಕಾಸಿನ ವಿಚಾರ. ಪ್ರತಿಯೊಂದು ದಾಂಪತ್ಯದಲ್ಲೂ ಹೆಚ್ಚಾಗಿ ಜಗಳಗಳು ಆಗುವುದು ಹಣಕಾಸಿನ ವಿಚಾರವಾಗಿ. ಸಂಗಾತಿಗಿಬ್ಬರು ದುಡಿಯುತ್ತಿದ್ದರೂ ಅವರ ಆಕಾಂಕ್ಷೆಗಳ ಹೆಚ್ಚಾಗಿರುವ ಕಾರಣದಿಂದಾಗಿ ಆಗಾಗ ಇದು ಕಲಹಕ್ಕೆ ನಂದಿಯಾಗುತ್ತಿದೆ. ಕೆಲವೊಂದು ಸಂದರ್ಭದಲ್ಲಿ ಇದೇ ವಿಚಾರವಾಗಿ ವಿಚ್ಛೇದನವಾಗುವ ಇದೇ ಹೀಗಾಗಿ ಹಣಕಾಸಿನ ವಿಷಯದಲ್ಲಿ ಇಬ್ಬರು ಸರಿಯಾದ ಮಾತುಕತೆ ನಡೆಸಿ ಸೂಕ್ಷ್ಮ ನಿರ್ಧಾರ ಬನ್ನಿ. ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.